ಅಲ್ಲ ಫ್ರೆಂಡ್ಸ್, ಸ್ಟೀಲ್ನ ಯೂಸ್ ಮಾಡಿ ಸಾಂಬಾರು ಅಥವಾ ಪಲ್ಯ ಮಾಡುವಾಗ ತಳ ಹೊತ್ತತ್ತೆ ಅಂತ ಗೊತ್ತು. ಆದರೆ ನಾನು ಯೂಸ್ ಮಾಡ್ತಿದ್ದ ಸ್ಟೀಲ್ ಪಾತ್ರೆ ತಳ ಹೊತ್ತಲ್ಲ. ಹಾಗಾಗಿ ನಿಮಗೆ ತೋರಿಸ್ಕೊಡ್ತೀನಿ ಅದು ಯಾವುದು ಅಂತ. ಇದು ಖೈಸಾವಿಲ್ಲಾ ಬ್ರ್ಯಾಂಡು, ಸ್ವಿಟ್ಜರ್ಲ್ಯಾಂಡ್ದು. ಇದ್ರ ಬಾಟಮ್ ಲೇಯರು 3 ಲೇಯರ್ಸ್ ಇದೆ. ಸೊ ಹಾಗಾಗಿ ನಿಮಗೆ ತಳ ಹೊತ್ತಲ್ಲ. ಮತ್ತೆ ಪಾತ್ರೆನ ಹಿಡಿಲಿಕ್ಕೆ ದಪ್ಪಾಗಿರೋ ಹ್ಯಾಂಡಲ್ನ ಕೊಟ್ಟಿದ್ದಾರೆ. ಹಾಗೆ ಟ್ರಾನ್ಸ್ಪರೆಂಟ್ ಗ್ಲಾಸ್ದ ಲಿಡ್ನ ಕೊಟ್ಟಿದ್ದಾರೆ ಕವರ್ ಮಾಡಲಿಕ್ಕೆ. ಇದು ಲೋಕಲ್ ಹೈಪರ್ ಮಾರ್ಕೆಟ್ ಹಾಗೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ. ಇದರ ಲಿಂಕ್ ಬೇಕಂದರೆ ಕಮೆಂಟ್ ಮಾಡಿ ಅಥವಾ ಸ್ಟೋರಿ ಹೈಲೈಟ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ವಿಜಯಲಕ್ಷ್ಮಿ ಕಿಚನ್ ಟ್ರೆಷರ್ಸ್ ಅಡುಗೆ ಚಾನಲ್ಗೆ ಸ್ವಾಗತ. ಹಾಗಾದರೆ ಈ ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆನ ಯೂಸ್ ಮಾಡಿ ಸಾಂಬಾರು ಮಾಡೋಣ ಬನ್ನಿ. ಮೊದಲಿಗೆ ಒಗ್ಗರಣೆಯನ್ನು ಹಾಕಿ ಬೇಯಿಸಿದ ತರಕಾರಿ, ಬೆಲ್ಲ, ಉಪ್ಪು ಮತ್ತು ಹುಣಸೆ ಹಣ್ಣಿನ ರಸ ಹಾಕಿ ಚೆನ್ನಾಗಿ ಬೇಯಿಸಬೇಕು ಒಂದು 5 ನಿಮಿಷ. ನಂತರ ಬಿಸಿ ಎಣ್ಣೆಯಲ್ಲಿ ರೆಡ್ ಚಿಲ್ಲಿ ಪೌಡರ್ನ ಹಾಕಿ ಸಾಂಬಾರಿಗೆ ಹಾಕಬೇಕು. ಮತ್ತು ಬೇಯಿಸಿದ ತೊಗರಿ ಬೇಳೆಯನ್ನು ಮಿಕ್ಸರ್ಗೆ ಹಾಕಿ ಇದರಲ್ಲಿ ಹಾಕಬೇಕು. ನಂತರ ಕಟ್ ಮಾಡಿ ಕೊತ್ತಂಬರಿನ ಹಾಕಿ ಚೆನ್ನಾಗಿ ಬೇಯಿಸಬೇಕು. ಇವಾಗ ಸಾಂಬಾರು ಪೌಡರ್ನ ಹಾಕಿ ಕುದಿಸಿದರೆ ಸಾಂಬಾರು ರೆಡಿ ಆಗುತ್ತೆ. ಈ ವಿಡಿಯೋ ಇಷ್ಟವಾದವಲ್ಲಿ ಈ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು.